ಗುರುಗಳೇ, ಇವತ್ತು ಯಾವ ಸುಕ್ಷೇತ್ರ ಕರ್ಕೊಂಡು ಹೋಗ್ತಿದ್ದೀರಾ ನಮ್ಮನ್ನ? ಇವತ್ತು ರಾಮಾಯಣ ಕಾಲಕ್ಕೆ ಮತ್ತೆ ಹೋಗ್ಬೇಕಾಗಿ ಬರುತ್ತೆ. ಹಿಂದಿನ ವಾರ ಕೂಡ ನಾವು ರಾಮಾಯಣ ಕಾಲಕ್ಕೆ ಹೋಗಿದ್ವಿ. ಈಗ ಕೂಡ ನಾವು ರಾಮಾಯಣ ಕಾಲಕ್ಕೆ ಹೋಗ್ಬೇಕು. ಆ ಕಾಲದಲ್ಲಿ ಏನಾಯ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಸುಮೇರು ಪರ್ವತದ ಪ್ರದೇಶದ ರಾಜ ಅಥವಾ ಮೇರು ಪರ್ವತದ ರಾಜನಾಗಿರ್ತಕ್ಕಂಥ ಸುಮೇರು ಮಹಾರಾಜನಿಗೆ ಭಗವತ್ ಶಕ್ತಿಯ ಅನೇಕ ರೂಪಗಳು ತನ್ನಲ್ಲಿ ನೆಲೆ ನಿಂತಿರೋದು, ಇನ್ನು ಮುಂದಿನ ಪ್ರಪಂಚಗಳಲ್ಲಿ ಕೂಡ ಭಗವಂತ ಏನೇನು ಅವತಾರವನ್ನು ಮಾಡ್ತಾನೆ ಅದೆಲ್ಲವಕ್ಕೂ ಕೂಡ ಆಶ್ರಯದಾತರಾಗಿರ್ತಕ್ಕಂಥ ಒಂದು ಸಂತತಿ ತನಗೆ ಪ್ರಾಪ್ತಿಯಾಗಬೇಕು ಅಂತ ಅಪೇಕ್ಷೆ ಉಂಟಾಗತ್ತೆ. ಅವನೇನ್ ಮಾಡ್ತಾನೆ? ಸುಮೇರು ಮಹಾರಾಜ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ಅವನಿಂದ ಅನುಗ್ರಹಭೂತವಾಗಿರ್ತಕ್ಕಂಥ ಒಬ್ಬ ಮಗನನ್ನ ಪಡ್ಕೊಳ್ತಾನೆ. ಅವನಿಗೆ ಭದ್ರ ಅನ್ನುವಂಥ ಹೆಸರನ್ನ ಇಡ್ತಾನೆ. ಆ ಭದ್ರ ಅನ್ನುವಂತಹ ಹೆಸರಿನಿಂದ ನಾಮಕರಣಗೊಂಡಂತಹ ಸುಮೇರು ಮಹಾರಾಜರ ಮಗ ಭಾರತದ ದಕ್ಷಿಣ ಭಾಗಕ್ಕೆ ಗೋದಾವರಿ ನದಿಯ ತೀರಕ್ಕೆ ಬರ್ತಾನೆ. ಗೋದಾವರಿ ನದಿಯ ತೀರದಲ್ಲಿ ಬಂದು ನೆಲೆ ನಿಂತು ಅಲ್ಲಿ ತಪಸ್ಸನ್ನು ಮಾಡ್ತಾನೆ. ಅದ್ಭುತವಾಗಿರ್ತಕ್ಕಂತಹ ಅವನ ತಪಸ್ಸಿಗೆ ಮೆಚ್ಚಿದಂತಹ ಪರಮಾತ್ಮ, ನನ್ನ ಮುಂದಿನ ಅವತಾರದಲ್ಲಿ ನಿನ್ನ ಜಾಗದಲ್ಲಿ ಬಂದು ನಾನು ನಿವಾಸ ಮಾಡ್ತೇನೆ ಎನ್ನುವಂತಹ ಒಂದು ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಕಾಲ ಕಳೆಯುತ್ತೆ. ಅಯೋಧ್ಯೆಯಿಂದ ಶ್ರೀರಾಮಚಂದ್ರ ಪಿತೃವಾಕ್ಯ ಪರಿಪಾಲನೆಗಾಗಿ ಏನು ಬರ್ತಾನಲ್ಲ, ಹಾಗೆ ಬಂದವನು ಗೋದಾವರಿ ನದಿ ತೀರದಲ್ಲಿ, ಇವತ್ತೆಲ್ಲ ನಮಗೆಲ್ಲ ಗೊತ್ತು, ಪಂಚವಟಿ ದಂಡಕಾರಣ್ಯಕ್ಕೆ ಬರ್ತಾನೆ. ಚಿತ್ರಕೂಟದಲ್ಲಿ 1 ವರ್ಷ ಮಾತ್ರ ಇರ್ತಾನೆ. ಆನಂತರ ದಂಡಕಾರಣ್ಯಕ್ಕೆ ಬರ್ತಾನೆ. ಹೆಚ್ಚು ಕಡಿಮೆ 10 ವರ್ಷಗಳ ಕಾಲ ದಂಡಕಾರಣ್ಯ ಪ್ರದೇಶದಲ್ಲಿಯೇ ಅವನು ಇದ್ದ ಅಂತ ಬರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಶ್ರೀರಾಮಚಂದ್ರ ಈ ಒಂದು ಭದ್ರಾಚಲ ಅಂತೇಳಿ ಹೇಳ್ತಕ್ಕಂಥ ಏನು ಬೆಟ್ಟ ಇದೆಯಲ್ಲ, ಈ ಭದ್ರಾಚಲ ಬೆಟ್ಟದ ಮೇಲೆ, ಅಚಲ ಅಂದ್ರೆ ಬೆಟ್ಟ ಅಂತ, ಭದ್ರ ಅಂತಕ್ಕಂಥದ್ದು ಸುಮೇರು ಮಹಾರಾಜನ ಮಗನಾಗಿರ್ತಕ್ಕಂಥವನ ಹೆಸರು. ಅವನ ಒಂದು ಆಡಳಿತ ಇದ್ದಂಥ ಪ್ರದೇಶವಾಗಿರೋದ್ರಿಂದ ಅದು ಭದ್ರಾಚಲ ಅಂತಕ್ಕಂಥ ಹೆಸರು. ಹಿಮಾಲಯ, ಹಿಮವಂತನ ಒಂದು ಯಜಮಾನಿಕೆ ಇರತಕ್ಕಂಥದ್ದು ಹಿಮಾಚಲ. ಹಾಗೆ ಇದು ಭದ್ರಾಚಲ. ಹೀಗೆ ಭದ್ರಾಚಲದಲ್ಲಿ ರಾಮಚಂದ್ರ ಮತ್ತು ಸೀತಾದೇವಿ ಲಕ್ಷ್ಮಣ ಸಹಿತರಾಗಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಪರ್ಣಕುಟೀರವನ್ನು ನಿರ್ಮಾಣ ಮಾಡುವಂತ ಹೇಳಿ ಲಕ್ಷ್ಮಣನಿಗೆ ಅಲ್ಲಿ ಪರ್ಣಕುಟೀರವನ್ನ ನಿರ್ಮಾಣ ಮಾಡಿಕೊಂಡ ಅಂತಕ್ಕಂಥದ್ದು. ಅಲ್ಲಿಯ ಒಂದು ಪ್ರಕೃತಿ, ಆ ಒಂದು ನೈಸರ್ಗಿಕವಾಗಿರ್ತಕ್ಕಂಥ ಸೌಂದರ್ಯವನ್ನು ಕಂಡು, ಗೋದಾವರಿ ನದಿಯ ಒಂದು ಆ ಸೌಂದರ್ಯವನ್ನು ಕಂಡು ಬಹಳ ಸಂತೋಷಿತನಾಗಿ ಅಲ್ಲಿಯೇ ನೆಲೆ ನಿಲ್ತಾನೆ ಕೂಡ. ಅನೇಕ ವರ್ಷಗಳ ಕಾಲ ಅಲ್ಲಿರ್ತಾರೆ ಅಂತ ಬರುತ್ತೆ ಈ ಒಂದು ಸ್ಥಳ ಮಹಾತ್ಮೆ. ಆ ನಂತರದಲ್ಲಿ ಒಂದು ದಿನ, ನಮಗೆಲ್ಲ ಕಥೆ ಗೊತ್ತಿದೆ, ರಾಮಾಯಣದಲ್ಲಿ ನೋಡಿರ್ತೇವೆ, ಏನಂತಂದ್ರೆ ಮಾರೀಚ ಮಾಯಾಮೃಗದ ರೂಪದಲ್ಲಿ ಬರ್ತಾನೆ. ಅವನನ್ನ ಅನುಸರಿಸಿ ಹೋಗ್ತಕ್ಕಂತಹ ಶ್ರೀರಾಮಚಂದ್ರ ಆ ಮಾರೀಚನ ಸಂಹಾರ ಮಾಡ್ತಾನೆ. ಆ ಸಂದರ್ಭದಲ್ಲಿ ಸೀತಾಪಹರಣ ಆಗುತ್ತೆ. ಆ ಸಂದರ್ಭದಲ್ಲಿ ಹೊರಟು ನಿಂತಹ ಶ್ರೀರಾಮನನ್ನ ಈ ಭದ್ರ ಮಹಾರಾಜ, ಭದ್ರಾಚಲದ ಯಜಮಾನ, ಅವನು ಪ್ರಾರ್ಥನೆ ಮಾಡ್ತಾನೆ, ಪ್ರಭು ನೀನು ನನ್ನನ್ನು ಬಿಟ್ಟು ಹೊರಟು ಬಿಟ್ಟಿಯಲ್ಲ, ಎಷ್ಟು ಸಂತೋಷದಲ್ಲಿದ್ದೆ ನಾನು, ನೀನು ಇಲ್ಲಿಯೇ ನೆಲೆ ನಿಲ್ಲಬೇಕು ಭಕ್ತರನ್ನು ಅನುಗ್ರಹ ಮಾಡ್ತಾ ಅಂತೇಳಿ ಹೇಳಿದಾಗ ಶ್ರೀರಾಮಚಂದ್ರ ಹೇಳ್ತಾನೆ, ಅಪ್ಪ ನನ್ನ ಹಿಂಗೆ ಸೀತೆ ಅಪಹರಣ ಆಗ್ಬಿಟ್ಟಿದ್ದಾಳಲ್ಲ, ನಾನು ಹೋಗಿ ಆಕೆಯನ್ನ ಕರ್ಕೊಂಡು ಬರಬೇಕು, ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು, ಮತ್ತೆ ಅಯೋಧ್ಯೆಗೆ ಹೋಗ್ಬೇಕು, ರಾಜ್ಯಭಾರ ಮಾತ್ರ ವಹಿಸ್ಕೊಳ್ಬೇಕು. ಹಾಗಾಗಿ ಆ ನಂತರದಲ್ಲಿ ಮತ್ತೆ ನಾನು ಬರ್ತೇನೆ, ನಿನಗೆ ಅನುಗ್ರಹ ಮಾಡ್ತೇನೆ, ನಿನ್ನ ಒಂದು ಸನ್ನಿಧಾನ ಅಂದ್ರೆ ನಿನ್ನ ಒಂದು ಈ ಕ್ಷೇತ್ರದಲ್ಲಿ ನನ್ನ ಸನ್ನಿಧಾನವನ್ನು ಇಡ್ತೇನೆ ಅಂತ ಹೇಳಿ ಹೊರಟು ಹೋಗ್ತಾನೆ. ಆ ನಂತರ ರಾವಣನ ಜೊತೆಲಿ ಯುದ್ಧ ಆಯಿತು, ಅದಕ್ಕಿಂತ ಮೊದಲು ಸೇತು ಬಂಧ ಇತ್ಯಾದಿಗಳೆಲ್ಲ ಕಥೆ ನಮಗೆಲ್ಲ ಗೊತ್ತಿದೆ. ಇದಾದ ನಂತರದಲ್ಲಿ ಶ್ರೀರಾಮಚಂದ್ರ ಆ ಅಯೋಧ್ಯೆಗೆ ವಾಪಸ್ ಆಗ್ತಾನೆ. ರಾಜ್ಯಭಾರ ಇತ್ಯಾದಿಗಳು ಅವತಾರವೂ ಸಹ ಮುಗಿದು ಹೋಗ್ತದೆ. ಪುನಃ ಈ ಭದ್ರ ಏನ್ ಮಾಡ್ತಾನೆ, ತಪಸ್ಸಿಗೆ ಕೊಡ್ತಾನೆ. ಸ್ವಾಮಿ ಏನು ಕಥೆ, ಬಂದು ದರ್ಶನ ಕೊಡ್ತೀನಿ, ಇಲ್ಲಿ ನೆಲೆ ನಿಲ್ತೇನೆ ನಾನು ಭಕ್ತರನ್ನು ಉದ್ಧಾರ ಮಾಡೋದಕ್ಕಾಗಿ ಅಂತೇಳಿ ಹೇಳಿ ಬರಲೇ ಇಲ್ವಲ್ಲ ಪ್ರಭು ಅಂತೇಳಿ ಬಹಳ ದುಃಖದಿಂದ ಪ್ರಾರ್ಥನೆ ಮಾಡಿದಾಗ ಅವತಾರವನ್ನು ಮುಗಿಸಿ ಹೋಗಿದ್ದಂತಹ ಪರಮಾತ್ಮನಿಗೆ, ಮಹಾವಿಷ್ಣುವಿಗೆ, ಅಯ್ಯೋ ಎಂತ ಕೆಲಸ ಮಾಡದೆ, ಭಕ್ತನಿಗೆ ತಾನು ದರ್ಶನ ಕೊಡ್ಲೇ ಇಲ್ವಲ್ಲ ಅಂತ ಹೇಳಿ ಲಘು ಬಗೆಯಿಂದ ರಾಮಾವತಾರದಲ್ಲಿ ಅವನು ಕೋದಂಡ ದೀಕ್ಷಾಗುರು ಅಂತ ಹೇಳ್ತಾರೆ. ಕೋದಂಡ ದೀಕ್ಷಾಗುರು ಅಂತಂದ್ರೆ ಎಡಗೈಯಲ್ಲಿ ಕೋದಂಡ ಅಂತಂದ್ರೆ ಬಿಲ್ಲು, ಧನುಸ್ಸು, ಬಲಗೈಯಲ್ಲಿ ಬಾಣವನ್ನು ಹಿಡಿದಿರ್ತಕ್ಕಂಥದ್ದು. ಆ ರೂಪದಲ್ಲಿ ದರ್ಶನ ಕೊಡ್ಬೇಕಲ್ಲ. ಸೀತಾ ಲಕ್ಷ್ಮಣ ಅಂದ್ರೆ ಶೇಷ, ಹಾಗಾಗಿ ಆದಿಶೇಷನನ್ನ ಲಕ್ಷ್ಮಣನನ್ನಾಗಿ ರೂಪಾಂತರಿಸಿ, ಮಹಾಲಕ್ಷ್ಮಿಯನ್ನ ಸೀತೆಯಾಗಿ ರೂಪಾಂತರಿಸಿ, ತಾನು ರಾಮನಾಗಿ ರೂಪಾಂತರ ಮಾಡ್ಕೊಂಡು ಬಂದ್ಬಿಟ್ಟ. ಬಂದ್ರೆ ಏನಾಗಿದೆ, ವೈಷ್ಣವ ಸಾಂಕೇತವಾಗಿರ್ತಕ್ಕಂತಹ ಶಂಖಚಕ್ರಗಳು ಹಾಗೆ ಇದೆ. ಅವನು ರಾಮ ದ್ವಿಭುಜ, ಕೃಷ್ಣ ದ್ವಿಭುಜ. ರಾಮನಿಗೆ ಚತುರ್ಭುಜ ರೂಪ ಇಲ್ಲ,
ಕೃಷ್ಣನಿಗೂ ಚತುರ್ಭುಜ ರೂಪ ಇಲ್ಲ. ಭಗವಂತನ ಬೇರೆ ಎಲ್ಲ ಅವತಾರಗಳಲ್ಲಿ ಚತುರ್ಭುಜ ರೂಪ ಇದೆ. ಕಲ್ಕಿ, ಬುದ್ಧ, ವಾಮನ, ರಾಮ, ಕೃಷ್ಣ, ಪರಶುರಾಮ, ಈ 6 ರೂಪಗಳಿಗೆ ಚತುರ್ಭುಜ ರೂಪ ಇಲ್ಲ, ಕೇವಲ ದ್ವಿಭುಜ ರೂಪ. ಇಲ್ಲೇನಾಯ್ತು, ತಾನು ಈ ರೂಪದಲ್ಲಿ ದರ್ಶನ ಕೊಡಬೇಕು ಅಂತಕ್ಕಂಥ ಇಚ್ಛೆ ಪರಮಾತ್ಮನದ್ದು ಹೇಳೋದಕ್ಕೆ ಸ್ಪಷ್ಟ. ಅದಕ್ಕಾಗಿ ಅವನೇನ್ ಮಾಡ್ತಾನೆ, ಚತುರ್ಭುಜ ರೂಪನಾಗಿ ರಾಮದರ್ಶನವನ್ನು ಕೊಡ್ತಾನೆ. ಅಂದ್ರೆ ಚತುರ್ಭುಜವನ್ನ ಹೊಂದಿದಂತಹ ರಾಮಚಂದ್ರನ ರೂಪದಿಂದ ಭದ್ರನ ಎದುರು ಪ್ರತ್ಯಕ್ಷವಾಗಿ ಭದ್ರಾಚಲದ ಮೇಲೆ ನಿಂತು ಅವನಿಗೆ ಹೇಳ್ತಾನೆ, ನಾನು ನಿನ್ನ ಬೇಡಿಕೆಯಂತೆ, ನಿನ್ನ ಅಪೇಕ್ಷೆಯಂತೆ ನಿನ್ನ ಬೆಟ್ಟದ ಮೇಲೆ ಇಲ್ಲಿ ನಾನು ನಿಂತಿದ್ದೇನೆ ಅಂತ ಹೇಳಿ ತಾನು ಸ್ವಯಂಭೂ ಅಂದ್ರೆ ವಿಗ್ರಹಗಳ ರೂಪದಲ್ಲಿ ಅಲ್ಲಿ ನೆಲೆಯಾಗಿ ಅಂತರ್ಧಾನ ಆಗ್ತಾನೆ. ಅಂದ್ರೆ ವಿಗ್ರಹದೊಳಗೆ ಐಕ್ಯನಾಗ್ತಾನೆ ಅಥವಾ ವಿಗ್ರಹ ರೂಪವನ್ನ ಹೊಂದಿ ಅಲ್ಲಿಯೇ ನೆಲೆ ನಿಲ್ತಾನೆ. ಇದರಿಂದ ಭದ್ರನಿಗೆ ಬಹಳ ಸಂತೋಷ ಆಯಿತು. ವ್ಯವಸ್ಥಿತವಾದ ರೀತಿಯಲ್ಲಿ ಋಷಿಮುನಿಗಳನ್ನೆಲ್ಲ ಕರೆಸಿ ಪೂಜೆ, ಆರಾಧನೆ ಇತ್ಯಾದಿಗಳನ್ನೆಲ್ಲ ಅದ್ಭುತವಾಗಿ ನಡೆಸ್ದ ಅಂತ ಬರುತ್ತೆ. ಇದಾದ ನಂತರ ಏನಾಯ್ತು, ಕಾಲಕ್ರಮೇಣ ಏನಾಗ್ತದೆ ನಮ್ಗೆ ಗೊತ್ತು, ಅಲ್ಲಿ ಲುಪ್ತವಾಗಿರ್ತದೆ. ಲುಪ್ತ ಅಂತಂದ್ರೆ ಸನ್ನಿಧಾನ ಇರ್ತದೆ, ವಿಗ್ರಹವೂ ಇರ್ತದೆ, ಆದರೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳಿಂದಾಗಿ ಪ್ರಾಕೃತಿಕವಾಗಿರ್ತಕ್ಕಂಥ ವಿನಾಶವಾಗುವಂಥದ್ದು. ಆ ಸಂದರ್ಭದಲ್ಲಿ ಗೋದಾವರಿ ನದಿಯಲ್ಲಿ ಅದು ಮುಳುಗಿ ಹೋಯಿತು. ಕಾಲಕ್ರಮೇಣ ಬೆಟ್ಟ ಪ್ರದೇಶ ಅಂತಕ್ಕಂಥದ್ದು ಮತ್ತೆ ಎದ್ದು ಬಂತು. ಇದಾದ ನಂತರ ಇದ್ರ ಮಧ್ಯದಲ್ಲಿ ಆ ಪೊದೆಗಳೆಲ್ಲ ಬೆಳೆದು ಎಲ್ಲ ಆಗಿ ಸಂಪೂರ್ಣವಾಗಿ ಮುಚ್ಚೋಯ್ತು. ಆ ನಂತರದಲ್ಲಿ ಒಂದು ಹೆಣ್ಣು ಮಗಳು ತಾಯಿಗೆ ಸ್ವಪ್ನದಲ್ಲಿ ದೃಷ್ಟಾಂತವಾಯಿತು, ನಾನು ಇಂಥಲ್ಲಿ ಇದ್ದೇನೆ ಹೀಗೆ ಚತುರ್ಭುಜ ರಾಮರೂಪದಿಂದ ಅಂತ ಹೇಳಿ ಆದಾಗ ಆಕೆ ಹುಡುಕ್ತಾ ಬರ್ತಾಳೆ. ನಾವೆಲ್ಲ ಭದ್ರಾಚಲ ರಾಮದಾಸ ಸಿನಿಮಾದಲ್ಲಿ ಅದನ್ನು ನೋಡಿದ್ದೇವೆ, ಆ ದೃಶ್ಯವನ್ನಲ್ವಾ. ಬಹಳ ಅದ್ಭುತವಾಗಿ ಆ ನಟನೆಯು, ಆ ರಾಮನ ಒಂದು ದರ್ಶನವಾಗ್ತಕ್ಕಂಥ ದೃಶ್ಯವನ್ನು ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ. ಬಹಳ ಒಂದು ಮಾರ್ಮಿಕವಾಗಿರ್ತಕ್ಕಂಥ ಚಿತ್ರೀಕರಣ ಆಗಿದೆ ಆ ಸಿನಿಮಾದಲ್ಲಿ. ಒಟ್ಟಾರೆ ಈ ರೂಪದಲ್ಲಿ ಇದ್ದಂತಹ ರಾಮಚಂದ್ರನ ಮೂರ್ತಿಯನ್ನ ಆ ತಾಯಿ ಹುಡುಕ್ತಾಳೆ. ಆ ನಂತರದಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಪರ್ಣಶಾಲೆಯ ರೀತಿಯ ಗುಡಿಯನ್ನೇ ಕಟ್ಟಿ ಅಲ್ಲಿ ಪೂಜಾದಿ ಕೈಂಕರ್ಯಗಳು ನಡೀತಕ್ಕಂಥ ಸಂದರ್ಭದಲ್ಲಿ ರಾಮದಾಸ ಅಂತಕ್ಕಂಥ ಹೆಸರು ಆ ವ್ಯಕ್ತಿಗೆ ಬರುತ್ತೆ. ವಾಸ್ತವಾಂಶ ಅವನ ಹೆಸರು ರಾಮದಾಸ ಅಲ್ಲ, ಅವನ ಹೆಸರು ಗೋಪಣ್ಣ ಅಂತ. ಆ ಗೋಪಣ್ಣ ಆ ಪ್ರಾಂತ್ಯದ ಗೋಲ್ಕೊಂಡದ ಮಹಾರಾಜ, ಒಬ್ಬ ನವಾಬ ಮುಸಲ್ಮಾನ ದೊರೆ ಏನಿರ್ತಾನೆ, ಅವನಲ್ಲಿ ಗ್ರಾಮ ಲೆಕ್ಕಿಗ ಅಥವಾ ಈ ಒಂದು ಪ್ರಾಂತ್ಯದಲ್ಲಿ ಏನು ಭದ್ರಾಚಲಂ ಅಂತ ನಾವಿವತ್ತೇನು ಹೇಳ್ತಾ ಇದ್ದೀವಲ್ಲ ಕ್ಷೇತ್ರ, ಈ ಭದ್ರಾಚಲಂ ಗ್ರಾಮಕ್ಕೆ ಆತ ಕೋಶಾಧಿಕಾರಿ ಆಗಿರ್ತಾನೆ. ಗ್ರಾಮ ಲೆಕ್ಕಿಗ, ವಿಲೇಜ್ ಅಕೌಂಟೆಂಟ್ ಅಂತ ನಾವೇನಿವತ್ತು ಹೇಳ್ತೀವಲ್ಲ, ಆ ಥರದ ಒಂದು ಆ ಕಂದಾಯ ಇತ್ಯಾದಿಗಳನ್ನು ವಸೂಲಿ ಮಾಡ್ತಕ್ಕಂಥವನು. ಹಾಗಾಗಿ ಅಂತಹ ಆ ರಾಮದಾಸರ ಒಂದು ಪ್ರಯತ್ನದಿಂದ ಎಲ್ಲ ಜನರನ್ನ ಒಟ್ಟುಗೂಡಿಸ್ಕೊಂಡು ಸಾಕಷ್ಟು ಅದಕ್ಕೆ ಸಂಗ್ರಹ ದೇಣಿಗೆ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಆಲಯ ನಿರ್ಮಾಣ ಆಯಿತು. ಪೂಜಾದಿ ಕೈಂಕರ್ಯಗಳು ಆರಂಭವಾಯಿತು ಚತುರ್ಭುಜ ಶ್ರೀರಾಮಚಂದ್ರನಿಗೆ. ಇದಾದ ನಂತರದಲ್ಲಿ ಆಲಯ ನಿರ್ಮಾಣವಾದ ನಂತರ ಮೇಲ್ಭಾಗದಲ್ಲಿ ಶಿಖರಕ್ಕೆ ಸುದರ್ಶನವನ್ನು ಇಡಬೇಕು ಅಂತ ಬಂತು. ಶಿಖರಕ್ಕೆ ಸುದರ್ಶನ, ಅದಕ್ಕೆ ಅನುಕೂಲವಾಗ್ತಕ್ಕಂಥ ರೀತಿಯ ಸುದರ್ಶನ ಚಕ್ರವನ್ನು ಎಲ್ಲಿ ವ್ಯವಸ್ಥೆ ಮಾಡಿದರೂ ಸಹ ಅನುಕೂಲ ಆಗಲಿಲ್ಲ. ಆ ಸಂದರ್ಭದಲ್ಲಿ ರಾಮದಾಸರಿಗೆ ಸ್ವಪ್ನದಲ್ಲಿ ಭಗವಂತ ಪುನಃ ರಾಮದಾಸರಿಗೆ ದೃಷ್ಟಾಂತವನ್ನು ಕೊಡ್ತಾನೆ. ಕೆಳಗಡೆ ಗೋದಾವರಿ ನದಿಯ ಒಳ ಭಾಗದಲ್ಲಿ ಸುದರ್ಶನ ಇದೆ, ಅಲ್ಲಿ ಅದನ್ನ ತಂದು ಶಿಖರ ಸ್ಥಾನದಲ್ಲಿ ಪ್ರತಿಷ್ಠೆ ಮಾಡುವಂತಕ್ಕಂಥ ಒಂದು ಮಾತು ಆ ಸ್ವಪ್ನ ದೃಷ್ಟಾಂತವಾಗುತ್ತೆ. ಅದಾದ ನಂತರ ಪುನಃ ರಾಮದಾಸರು ಬರ್ತಾರೆ, ಅಲ್ಲಿದ್ದಂತಹ ಸುದರ್ಶನವನ್ನು ತೆಗೆದು ಶಿಖರ ಸ್ಥಾನದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಇದಾದ ನಂತರದಲ್ಲಿ ಆ ಎಲ್ಲಾ ಖರ್ಚು ವೆಚ್ಚಗಳನ್ನು ಒಟ್ಟಾರೆ ನೋಡಿದಾಗ ಸರಿಸುಮಾರು 6 ಲಕ್ಷ ರೂಪಾಯಿಗಳು, ಆ ಕಾಲದಲ್ಲಿ ಸುಮಾರು 300 ವರ್ಷದ ಹಿಂದೆ ಅಂತ ಇಟ್ಕೊಳ್ಳೋಣ, ಆ ಕಾಲದಲ್ಲಿ 6 ಲಕ್ಷ ರೂಪಾಯಿಗಳು ಒಟ್ಟಾರೆ ಖರ್ಚಾಗಿರುತ್ತೆ. ಅದನ್ನ ರಾಮದಾಸರು ಏನ್ ಮಾಡಿರ್ತಾರೆ, ಅಲ್ಲಿ ಸಂಪಾದನೆ ಆಗಿರ್ತಕ್ಕಂತಹ ಏನು ಅವರು ಗ್ರಾಮದ ಕಂದಾಯಾದಿಗಳನ್ನು ತಗೊಂಡಿರ್ತಾರೆ, ಇದನ್ನ ಬಳಸಿ ಮಾಡಿದಂತಹ ರೀತಿಯಲ್ಲಿ, ಅಂದ್ರೆ ಅದನ್ನು ಬಳಸ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿರ್ತಾರೆ. ಇದರಿಂದ ಕೆಲವರು ಅವರ ವಿರುದ್ಧ ಇರತಕ್ಕಂತಹ ಪಿತೂರಿಗಾರರು ಏನ್ ಮಾಡ್ತಾರೆ ಅಂತಂದ್ರೆ, ಹೋಗಿ ನವಾಬನಿಗೆ ವಿಷಯವನ್ನು ತಿಳಿಸ್ತಾರೆ. ನವಾಬ ಏನ್ ಮಾಡ್ತಾನೆ, ಮುಂದೇನೇನಾಯ್ತು, ಏನೇನು ರಂಪಾಟಗಳಾದವು, ಅಲ್ಲಿದ್ದಂತಹ ಶ್ರೀರಾಮಚಂದ್ರ ಹೇಗೆ ತನ್ನ ಮಹಿಮೆಯನ್ನು ತೋರಿಸಿದ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ.
ಶ್ರೀರಾಮನ ಕುರಿತಾಗಿ ಒಂದು ಸುಕ್ಷೇತ್ರದ ಬಗ್ಗೆ ತಾವು ಹೇಳ್ತಾ ಒಂದು ಚೂರು ಐತಿಹ್ಯ ಹಾಗೆ ಉಳಿದುಬಿಟ್ಟಿತ್ತು. ಆ ಕತೆ ಮುಂದುವರಿಸಿ ಗುರು. ಭದ್ರಾಚಲಂ ಇವತ್ತು ಕ್ಷೇತ್ರ ಮಹಿಮೆ ವಿಭಾಗದಲ್ಲಿದ್ದಂತಹ ಇವತ್ತಿನ ಕ್ಷೇತ್ರ ಭದ್ರಾಚಲಂ. ಭದ್ರಾಚಲಂನಲ್ಲಿದ್ದಂತಹ ಗೋಪಣ್ಣ ಹೌದು, ಅವರು ಶ್ರೀರಾಮಚಂದ್ರನ ಮೇಲಿನ ಅಚಲವಾಗಿರತಕ್ಕಂಥ ಭಕ್ತಿಯಿಂದಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು. ಮತ್ತು ದೇವಾಲಯ ನಿರ್ಮಾಣಕ್ಕೋಸ್ಕರವಾಗಿ ಅವರು ತಂದಿದ್ದಂತಹ ಕಂದಾಯದಿಂದ ಸಂಗ್ರಹಿಸಿ ಬಂದಿರತಕ್ಕಂಥ ಆ ನವಾಬನ, ಗೋಲ್ಕೊಂಡ ನವಾಬನ ಹಣವನ್ನು ಬಳಸಿದ್ರು ಅಂತ ಹೇಳಿ ಕೆಲವರೆಲ್ಲ ಪಿತೂರಿ ಮಾಡಿ ಹೋಗಿ ನವಾಬನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ದೂರು ಕೊಡ್ತಾರೆ. ಆ ದೂರಿನಿಂದ ಸಿಟ್ಟುಗೊಂಡಂತಹ ನವಾಬ ಏನು ಮಾಡ್ತಾನೆ, ರಾಮದಾಸರನ್ನ ಬಂಧಿಸ್ತಾನೆ ಮತ್ತು ಸೆರೆಮನೆಯಲ್ಲಿ ಇಡ್ತಾನೆ. ಆಗ ಸೆರೆಮನೆಯಲ್ಲಿದ್ದಂತಹ ಆ ರಾಮದಾಸರು, ಗೋಪಣ್ಣ, ರಾಮಚಂದ್ರನನ್ನ ಬೇಡಲಿಕ್ಕೆ ಆರಂಭ ಮಾಡ್ತಾರೆ. ನಾಮಸ್ಮರಣೆ ಮಾಡಿ, ಸ್ವಾಮಿ ನಾನು ನಿನಗೋಸ್ಕರ ನಿರ್ಮಾಣ ಮಾಡಿದೆ, ನನ್ನ ಬದುಕು ಬಂಗಾರವಾಯಿತು. ಹಾಡು ನಮಗೆಲ್ಲ ಗೊತ್ತಿದೆ, ಹೊಲಕೆ ಬಂಗಾರ ಮಾಯನ ಹೇಳಿ ಅಲ್ವಾ? ಹಾಗೆ ಯಾವಾಗ ರಾಮದಾಸರು ಶ್ರೀರಾಮಚಂದ್ರನನ್ನ ಬೇಡಲಿಕ್ಕೆ ಆರಂಭ ಮಾಡಿದ್ರು, ಆ ಸ್ತುತಿಸಲಿಕ್ಕೆ ಆರಂಭ ಮಾಡ್ತಾರೆ, ಆಗ ರಾಮಚಂದ್ರನಿಗೆ ಅರ್ಥಾತ್ ಪರಮಾತ್ಮನಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ. ಅವನೇನ್ ಮಾಡ್ತಾನೆ, ನೇರವಾಗಿ ಶ್ರೀರಾಮಚಂದ್ರ ಸೀತಾ ಮತ್ತು ಲಕ್ಷ್ಮಣ ಸ್ವರೂಪದಿಂದ ಆ ನವಾಬನ ಎದುರುಗಡೆ ಪ್ರತ್ಯಕ್ಷ ಆಗ್ತಾನೆ. ನವಾಬನ ಎದುರುಗಡೆ ಪ್ರತ್ಯಕ್ಷ ಆಗಿ ಅಲ್ಲಿ ಒಟ್ಟಾರೆ ಏನು ಲೆಕ್ಕಾಚಾರ ಸುಮಾರು 6 ಲಕ್ಷ ವರಹ ಹಣ ಖರ್ಚಾಗಿದೆ ಒಟ್ಟು ಅಂತ. 6 ಲಕ್ಷ ವರಹಗಳನ್ನು ತಂದು ಆ ನವಾಬನ ಮುಂದೆ ರಾಶಿ ಹಾಕ್ತಾನೆ ಪರಮಾತ್ಮ. ಅವನಿಗೆ ಹೇಳ್ತಾನೆ, ನಿನಗೆ ಹಣವನ್ನು ಸಂದಾಯ ಮಾಡಿದ್ದೀನಿ ಅಲ್ವಾ, ನಿನಗೆ ಸಿಕ್ಕಿದೆ ತಾನೆ, ಹಣ ಸಂದಾಯ ಆಗಿದೆ ಅಂತ ಹೇಳಿ ಅದಕ್ಕೆ ರಶೀದಿ ಕೊಡು ಅಂತ ಹೇಳಿ ಕೇಳಿದಾಗ ಈ ನವಾಬನಿಗೆ ರಶೀದಿ ಕೊಡೋದು ಅನಿವಾರ್ಯ ಆಗತ್ತೆ. ಕನಸಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಇದಾದ ನಂತರ ಏನಾಗುತ್ತೆ, ನವಾಬ ತಾನು ಆ ಕರ್ಣಿಕನನ್ನು ಕರೆಸಿ ರಶೀದಿಯನ್ನು ಹಾಕಿಸಿ ಅದನ್ನ ಶ್ರೀರಾಮಚಂದ್ರನಿಗೆ ಕೊಡ್ತಾನೆ. ಇದೆಲ್ಲ ಕನಸಿನಲ್ಲಿ ನಡೆದಿತ್ತು. ಅದಾದ ನಂತರ ಎಚ್ಚರವಾಗ್ತದೆ ನವಾಬನಿಗೆ. ಎದ್ದು ಕಣ್ಣು ಬಿಟ್ಟು ನೋಡಿದ್ರೆ 6 ಲಕ್ಷ ವರಹಗಳೂ ಕಾಣುತ್ತೆ, ಜೊತೆಯಲ್ಲಿ ತಾನೇ ಬರೆಸಿ ಸಹಿ ಹಾಕಿಸಿ ಕೊಟ್ಟಂತಹ ರಶೀದಿ ಕೂಡ ಅವನಿಗೆ ಕಾಣಕ್ಕೆ ಸಿಕ್ಕತ್ತೆ. ಆ ನವಾಬನಿಗೆ ನಂಬಲಿಕ್ಕೆ ಆಗಲಿಲ್ಲ. ಇದು ಹೇಗೆ ಸಾಧ್ಯ? ಇದು ಒಬ್ಬ ಭಕ್ತನ ಭಕ್ತಿಯ ವೈಶಿಷ್ಟ್ಯವೇ ಹೊರತು ಅವನ ವಿಶೇಷತೆ, ಅವನ ಸಾಮರ್ಥ್ಯವೇ ಹೊರತು ತನ್ನದಲ್ಲವೇ ಅಲ್ಲ ಅಂತ ಹೇಳಿ ಆ ನವಾಬನಿಗೆ ಬಹಳ ಬೇಸರ ಆಯಿತು. ಆ ನಂತರದಲ್ಲಿ ಅವನೇನ್ ಮಾಡ್ತಾನೆ, ರಾಮದಾಸರನ್ನ ಸೆರೆಮನೆಯಿಂದ ಬಿಡಿಸಿ ಅವರಿಗೆ ಆ 6 ಲಕ್ಷ ವರಹಗಳನ್ನು ಕೊಟ್ಬಿಡ್ತಾನೆ. ತಗೊಂಡು ಹೋಗಿ ನನಗೆಲ್ಲ ಸಂದಾಯ ಆಗಿದೆ ಅಂತ ಹೇಳಿ ಬಹಳ ಸಂತೋಷ ಆಗುತ್ತೆ. ಜೊತೆಯಲ್ಲಿ ಆ ರಶೀದಿ ಕೂಡ ಅವನಿಗೆ ಸಿಕ್ಕತ್ತಲ್ಲ, ಅದನ್ನೆಲ್ಲ ನೋಡಿದಂತಹ ರಾಮದಾಸರಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಭಗವಂತ ಈ ಲೆವೆಲ್ನಲ್ಲಿ, ಈ ಮಟ್ಟದಲ್ಲಿ ನಮ್ಗೆ ಅನುಗ್ರಹ ಮಾಡ್ತಾನಲ್ಲ ಅಂತ ಹೇಳಿ ತುಂಬಾ ಸಂತೋಷದಿಂದ ಭದ್ರಾಚಲಕ್ಕೆ ಬಂದು ಪರಮಾತ್ಮನ ಮೋಕ್ಷ ಸಾಮ್ರಾಜ್ಯವನ್ನು, ಸಾಯುಜ್ಯವನ್ನು ಹೊಂದುತ್ತಾರೆ ಅಂತ ಹೇಳ್ತಕ್ಕಂಥದ್ದು. ಆನಂತರ ಕೊನೆಯಲ್ಲಿ ಅಲ್ಲಿ ಇವತ್ತಿಗೂ ಕೂಡ ಭದ್ರಾಚಲಂನಲ್ಲಿರ್ತಕ್ಕಂತಹ ಶ್ರೀರಾಮಚಂದ್ರ ಮೂರ್ತಿ ಚತುರ್ಭುಜನಾಗಿರ್ತಕ್ಕಂಥದ್ದು ವಿಶೇಷ, ಸೀತಾಲಕ್ಷ್ಮಣ ಸಹಿತನಾಗಿರ್ತಕ್ಕಂಥದ್ದು. ಮತ್ತು ಅದಕ್ಕಿಂತ ವಿಶೇಷ ಏನಪ್ಪಾ ಅಂತಂದ್ರೆ ಶಂಖ ಚಕ್ರ ಕೋದಂಡ ಶರಧಾರಿ ಈ ರೂಪದಲ್ಲಿರ್ತಕ್ಕಂಥದ್ದು, ಪದ್ಮಾಸನದಲ್ಲಿ ಕುಳಿತಿರ್ತಕ್ಕಂಥ ಭಂಗಿಯ ಶ್ರೀರಾಮಚಂದ್ರ. ಅಲ್ಲಿರ್ತಕ್ಕಂಥ ವಿಶೇಷತೆ ಏನಪ್ಪಾ ಅಂದ್ರೆ ಮೋಕ್ಷ ಸಾಮ್ರಾಜ್ಯವನ್ನು ಹೊಂದತಕ್ಕಂಥದ್ದು. ಅಂದ್ರೆ ಯಾರು ಈ ದೋಷ ಪರಿಹಾರ ವಿಭಾಗದ ಪ್ರಶ್ನೆ ಅಲ್ಲ ಇದು. ಹಾಗಾಗಿ ಯಾರು ಈ ಭದ್ರಾಚಲಂನಲ್ಲಿರ್ತಕ್ಕಂತಹ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಾರೆ, ಸೇವೆಯನ್ನು ಮಾಡ್ತಾರೆ, ವಿಶೇಷವಾಗಿ ಶ್ರೀರಾಮಚಂದ್ರನಿಂದಲೇ ದತ್ತವಾಗಿರ್ತಕ್ಕಂಥ 2 ಬಂಗಾರದ ವರಹಗಳು, ಬಂಗಾರದ ವರಹ ಅಂತಂದ್ರೆ ಕಾಯಿನ್ ಅಂತ ತಗೊಳ್ಳಿ, ಆ ಒಂದು ನಾಣ್ಯಗಳು ಇವತ್ತಿಗೂ ಕೂಡ ಅಲ್ಲಿರ್ತಕ್ಕಂಥದ್ದು ಶ್ರೀರಾಮಚಂದ್ರನ ಸನ್ನಿಧಿಯಲ್ಲಿ. ಅದರ ದರ್ಶನವನ್ನು ಮಾಡಿದರೆ ಪರಮಾತ್ಮನ ದರ್ಶನವನ್ನ ನೇರ ಮಾಡಿದಂತಹ ಫಲ, ಜೊತೆಯಲ್ಲಿ ಅಲ್ಲಿ ಹೋಗಿ ಸೇವಾದಿಗಳನ್ನು ಸಲ್ಲಿಸಿ ಅಲ್ಲಿಯೇ ಒಂದು ಧ್ಯಾನಾಸಕ್ತ ಸ್ಥಿತಿಯಿಂದ ಬೇಡಿ ಬಂದವರಿಗೆ ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳಿಂದ ಬಿಡುಗಡೆ, ಜೊತೆಯಲ್ಲಿ ಎಲ್ಲ ಸಮಸ್ತ ಪಾಪನಾಶವಾಗುವುದರ ಮುಖಾಂತರವಾಗಿ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥದ್ದು ಈ ಭದ್ರಾಚಲಂನ ಶ್ರೀರಾಮ ಕ್ಷೇತ್ರದ ಐತಿಹ್ಯ. ಇದರ ಜೊತೆಯಲ್ಲಿ ಬಲು ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಒಂದು ಭದ್ರಾಚಲಂ ಶ್ರೀರಾಮಚಂದ್ರ ಕ್ಷೇತ್ರವನ್ನ ದಕ್ಷಿಣದ ಅಯೋಧ್ಯ ಅಂತ ಹೇಳಿ ಕರೀತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದೆ. ಅದ್ಭುತ ಗುರುಗಳೇ.